ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಫ್ರೆಂಡ್ಸ್ ಈ ವಿಡಿಯೋ ಲಾಸ್ಟ್ ವಿಡಿಯೋ ಕಂಟಿನ್ಯೂ ಆಗಿರತ್ತೆ. ಯಾರೆಲ್ಲ ಲಾಸ್ಟ್ ವಿಡಿಯೋ ನೋಡಿಲ್ಲ ಸೊ ಒಂದ್ಸಲ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಕಳ್ಸಕ್ಕೆ ಹೇಗೆ ರೆಡಿ ಮಾಡ್ತಾ ಇದ್ದೀನಿ ಅಂತ. ನಮ್ಮನೇಲಿ ನಾನು ಯೂಸ್ ಮಾಡೋದು ಚಿಕ್ಕ ಕಳಸನೇ. ಯಾಕಂದ್ರೆ ನಮ್ಮನೆ ಕಾಯಿನ ನಾವು ಇಡೋದಿಲ್ಲ. ಅದರಿಂದ ನಾನು ವೀಳ್ಯದೆಲೆ ಹಾಕೋದ್ರಿಂದ ನಾನು ಚಿಕ್ಕ ಕಳಸನೇ ಇಟ್ಕೊಂಡಿದ್ದೀನಿ. ಜಸ್ಟ್ ವೀಳ್ಯದೆಲೆ ಮಾತ್ರ ಇಡಿಸ್ಬೇಕು ಅನ್ನಂಗೆ. ಈ ಕಳಸಕ್ಕೆ ನಾನು ಒಂದು ಬೆಳ್ಳಿ ಕಾಯಿನು, ಅರಿಶಿನ, ಕುಂಕುಮ, ತುಳಸಿ ಇದನ್ನೆಲ್ಲ ಹಾಕೊಂತಾ ಇದ್ದೀನಿ ಫಸ್ಟು. ಇದನ್ನೆಲ್ಲ ಹಾಕೊಂಡ್ ಆದ್ಮೇಲೆ ನಾನು ವೀಳ್ಯದೆಲೆನ ನಾನು ಜೋಡಿಸ್ಕೊಳ್ಳೋದು. ವಾರ ಬಂತು ಅಂದ್ರೆ ಈ ಬೆಂಗಳೂರಲ್ಲಿ ನಾವು ವೀಳ್ಯದೆಲೆ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಎಷ್ಟೇ ಹುಡುಕಿದ್ರುನು, ಎಷ್ಟೇ ಜಾಸ್ತಿ ಅಮೌಂಟ್ ಕೊಡ್ತೀವಿ ಅಂತಂದ್ರೂ ವೀಳ್ಯದೆಲೆ ಚೆನ್ನಾಗಿರೋದು ಸಿಗೋದೇ ಇಲ್ಲ. ಅವ್ರು ಕೊಟ್ಟಿದ್ದೇ ಈಸ್ಕೊಂಡ್ ಬರ್ಬೇಕಾಗತ್ತೆ. ಕೆಲವೊಂದ್ಸಲ ಚೆನ್ನಾಗಿರೋದು ಸಿಗತ್ತೆ, ಕೆಲವೊಂದ್ಸಲ ಚೆನ್ನಾಗಿರೋದು ಸಿಗೋದೇ ಇಲ್ಲ. ಏನೂ ಮಾಡಕ್ಕಾಗಲ್ಲ. ನಮ್ ಕಡೆ ಅಂತೂ ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರೂನು ಯಾರು ಕೊಡೋದಿಲ್ಲ ವೀಳ್ಯದೆಲೆನ ಚೆನ್ನಾಗಿರೋದು. ಸಿಕ್ಕಿದ್ನ ನಾವು ವೀಳ್ಯದೆಲೆ ಕಳ್ಸಕ್ಕೆ ಹಾಕ್ಬೇಕಾಗತ್ತೆ. ಅದಾದ್ಮೇಲೆ ಈಗ ತಟ್ಟೆಗೆ ಅಕ್ಕಿ ಹಾಕೊಂತ ಇದ್ದೀನಿ. ಒಂದು 3 ಇಡಿ ಅಕ್ಕಿ ಹಾಕೋಬೇಕಾಗತ್ತೆ. ಇಲ್ಲಾಂದ್ರೆ ಒಂದು 3 ಸಲ ಹಾಕ್ಬೇಕಾಗತ್ತೆ ತಟ್ಟೆಗೆ. ನಾನು ಅದೇ ತರ ಫಾಲೋ ಮಾಡ್ತೀನಿ. ಅದಕ್ಕೂ ಕೂಡ ಅರಿಶಿನ, ಕುಂಕುಮ, ಗಂಧನೆಲ್ಲ ಇಟ್ಟು ರೆಡಿ ಮಾಡ್ಕೊಂತ ಇದ್ದೀನಿ. ಈಗ ಫೈನಲಿ ಕಳಸ ರೆಡಿ ಆಗಿದೆ. ಈಗ ದೇವ್ರ ಮುಂದೆ ಇಡ್ತಾ ಇದ್ದೀನಿ. ಈ ಕಳಸ ಇಟ್ಟಾದ್ಮೇಲೆ ಯಾವುದೇ ಕಾರಣಕ್ಕೂ ಅಲ್ಲಾಡಿಸ್ಬಾರ್ದು, ಜರುಗಿಸ್ಬಾರ್ದು. ಒಂದ್ಸಲ ಏನ್ ಇಟ್ಟಿರ್ತೀವಿ ಹಾಗೆ ಇಟ್ಟಿರ್ಬೇಕು. ಇವತ್ತಿನ ಪೂಜೆಗೆ ದೇವ್ರ ಮನೆನ ಈ ತರ ಸಿಂಪಲ್ ಆಗಿ ಅಲಂಕಾರ ಮಾಡ್ಕೊಂಡಿದ್ದೆ. ಇವತ್ತು ನಮ್ಮನೇಲಿ ಅಭಿಷೇಕ ಕೂಡ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತು ಅಭಿಷೇಕ ಮಾಡಿ. ಅಭಿಷೇಕ ಮಾಡೋದಕ್ಕೂ ಮುಂಚೆ ನಾನು ತಟ್ಟೆಲಿ ಎಲ್ಲಾ ದೇವರುಗಳನ್ನು ಇಟ್ಕೊಂಡು ಫಸ್ಟ್ ಸಂಕಲ್ಪ ಮಾಡ್ಕೊಂತೀನಿ. ನಮ್ಮನೇಲಿ ಅಭಿಷೇಕ ಮಾಡ್ತಾ ಇದೀವಿ ಅಂದ್ರೆ ಏನೋ ಒಂಥರ ಖುಷಿ, ಏನೋ ಒಂಥರ ಪಾಸಿಟಿವ್ನೆಸ್. ನಾನು ಯಾವ್ದಾದ್ರು ಒಂದ್ ಟೈಮಲ್ಲಿ ಅಭಿಷೇಕ ಮಾಡೋದನ್ನೇನಾದ್ರು ಮಿಸ್ ಮಾಡ್ಬಿಟ್ಟಿದ್ರೆ ಚೇತನೇ ಹೇಳ್ತಾರೆ ಅಭಿಷೇಕ ಮಾಡು ಮನೇಲಿ ಯಾವಾಗ್ಲೂ ಪಾಸಿಟಿವ್ನೆಸ್ ಇರುತ್ತೆ ಅಂತ ಅನ್ಬಿಟ್ಟು. ಆಮೇಲೆ ಮುಸ್ಟಿ ಒಳಗೆ ಇರ್ಬೇಕು ದೇವ್ರು ಅಂತ ಎಲ್ಲ ಹೇಳ್ತಾರೆ. ಹೌದು, ಮುಸ್ಟಿ ಒಳಗೆ ಇರ್ಬೇಕು ಮನೇಲಿ. ಆದ್ರೆ ನಾವೊಂದ್ ಸ್ವಲ್ಪ ದೊಡ್ಡದು ತಗೊಂಡಿದೀವಿ ಅಂತ ಅಂದ್ರೆ ಈ ತರ ಮನೇಲಿ ಅವಾಗವಾಗ ಅಭಿಷೇಕ, ಪೂಜೆ ಅದೆಲ್ಲ ಮಾಡ್ತಾ ಇರ್ಬೇಕು. ಮಾಡೋದ್ರಿಂದ ಏನೂ ಆಗಲ್ಲ. ಹಾಗೆ ಅಂತೂ ಇಡ್ಬಾರ್ದು ದೊಡ್ಡ ದೊಡ್ಡ ವಿಗ್ರಹಗಳನ್ನ. ನಮ್ಮನೇಲಿ ಕೃಷ್ಣನ್ ವಿಗ್ರಹ ಒಂದು ದೊಡ್ಡದಾಗಿದೆ. ಇನ್ನೆಲ್ಲ ವಿಗ್ರಹಗಳು ಚಿಕ್ಕದಾಗಿ ಇರೋದು. ವಿಗ್ರಹಗಳನ್ನೆಲ್ಲ ಒಂದು ತಟ್ಟೆಲಿ ಅಕ್ಕಿ ಎಲ್ಲ ಹಾಕಿ ಅದ್ರ ಮೇಲೆ ವಿಗ್ರಹಗಳನ್ನ ಜೋಡಿಸ್ಬೇಕು. ಆದ್ರೆ ನಮ್ಮನೇಲಿ ನನಗೆ ಜಾಗ ಇಲ್ದೇ ಇರೋದ್ರಿಂದ ಇರೋ ಅಷ್ಟು ಜಾಗದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೋಬಹುದು ಆ ತರ ಇಟ್ಕೊಂಡಿದೀನಿ ನಾನು. ನನಗೂ ಇಷ್ಟ ಆ ತರ ಎಲ್ಲ ನೀಟಾಗಿ ಇಟ್ಕೋಬೇಕು ಅಂತ ಅನ್ಬಿಟ್ಟು. ಜಾಗ ಇಲ್ಲ, ಅದರಿಂದ ಹಾಗೆ ವಿಗ್ರಹ ಇಡೋಂಗಾಗಿದೆ. ಆ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ಒಂದಷ್ಟು ಕೂತ್ಕೊಂಡು ದೇವ್ರ ಮುಂದೆ ಹಾಡು ಹೇಳೋದು, ದೇವರ ಮಂತ್ರಗಳನ್ನ ಜಪ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇರ್ತೀನಿ. ಇದಕ್ಕೆ 1 ಅವರ್ ಬೇಕಾಗಿರತ್ತೆ ನನಗೆ. ಇವಾಗ ಸಂಜೆ 6 ಗಂಟೆ ಆಗಿದೆ. ಸಂಜೆ ಪೂಜೆನ ಚೇತನ್ ಮಾಡ್ತಾ ಇದ್ರು. ನಾನು ಊಟಕ್ಕೆ ರೆಡಿ ಮಾಡ್ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ನಮ್ಮನೇಲಿ ಯಾವಾಗ್ಲೂ ನಾವು ಸ್ವಲ್ಪ ಬೇಗನೆ ಊಟ ಮಾಡ್ಕೋತೀವಿ. ಯಾಕಂದ್ರೆ ವಾಕಿಂಗ್ ಹೋಗೋದ್ರಿಂದ ಬೇಗ ಊಟ ಮಾಡ್ಕೊಂಡು ವಾಕಿಂಗ್ ಹೋಗಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ನಮ್ದು ಅಷ್ಟೇ ಟೈಮ್ ಆಗಿರುತ್ತೆ. ಫಸ್ಟ್ ಊಟನೆಲ್ಲ ನಾನು ಬೇಗ ಮಾಡ್ಕೊಂತಿದ್ದೆ. ಚೇತನ್ ಆಗ್ಲಿ, ಅಪ್ಪು ಆಗ್ಲಿ ಇಬ್ರು ಲೇಟ್ ಆಗೇ ಮಾಡ್ತಿದ್ದಿದ್ದು. ಈಗ ನನ್ನ ಟೈಮ್‌ನೇ ಫಾಲೋ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಪರ್ಫೆಕ್ಟ್ ಟೈಮು. ನಿನ್ನ ಟೈಮ್‌ನೇ ನಾವು ಫಾಲೋ ಮಾಡ್ತೀವಿ. ನೀನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತೀಯ ಅಂತ ಅನ್ಕೊಂಡು ಅವರು ಕೂಡ ಬೇಗ ಊಟ ಮಾಡ್ಕೊಬಿಡ್ತಾರೆ. ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಗೆ ಈಗ ಊಟ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಂಗೆ ವಾಕಿಂಗ್ ಹೋಗ್ತೀವಿ. ನಾವು ಬಂದಿರೋದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಇದಿರೋದು ಯಲಹಂಕ ಉಪನಗರದಲ್ಲಿ. ಯಾವಾಗ್ಲೂ ತುಂಬಾನೇ ರಶ್ ಇರ್ತಾರೆ. ಅಷ್ಟು ಜನ ಇರ್ತಾರೆ ಇಲ್ಲಿ. ಯಾವಾಗ್ಲೂ ಫ್ರೀ ಅನ್ನೋದೇ ಇರಲ್ಲ. ಅದ್ರಲ್ಲೂ ಗುರುವಾರ ಮತ್ತೆ ವಿಶೇಷ ದಿನ ಏನಾದ್ರು ಇತ್ತಂದ್ರೂ ತುಂಬಾನೇ ರಶ್ ಇರುತ್ತೆ. ಕಾಲಿಡಕ್ಕೂ ಕಷ್ಟ, ಅಷ್ಟು ರಶ್ ಇರುತ್ತೆ. ಆದ್ರೆ ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ಏನೋ ಒಂದು ಪಾಸಿಟಿವ್ನೆಸ್ಸು, ಏನೋ ಒಂದಿಗೆ ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ. ದೇವ್ರಿಗೆ ಅಲಂಕಾರ ಮಾಡಿರೋದು ನೋಡ್ತಿರ್ಬೋದು. ಎಷ್ಟು ಖುಷಿ ಅಂತ ಅನ್ಸುತ್ತೆ ಗೊತ್ತಾ? ಅದು ನೋಡೋ ಭಾಗ್ಯ ನಮಗ್ ಸಿಕ್ತಲ್ಲ ಅನ್ನೋದೊಂದು ಖುಷಿ ನಮ್ಗೆ. ನಾನು ಚೇತನ್ನು ಎಷ್ಟೊಂದ್ ಸಲ ಅಬ್ಸರ್ವ್ ಮಾಡಿದೀವಿ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದ ತಕ್ಷಣ ನಾವು ದೇವಸ್ಥಾನಕ್ಕೆ ಹೋಗಕ್ ಆಗಲ್ಲ. ನಮ್ಗೆ ಅಲ್ಲಿ ಹೋಗೋ ಭಾಗ್ಯ ಇರ್ಬೇಕು. ಅವಾಗ ಮಾತ್ರ ನಾವು ಹೋಗಕ್ ಸಾಧ್ಯ. ಹಾಗೆ ಅವತ್ತು ತುಂಬಾನೇ ರಶ್ ಇರೋದ್ರಿಂದ ದೇವ್ರ ಮುಂದೆ ನಾವು ನಿಂತ್ಕೊಳ್ಳೋಕ್ಕೂ ಸಹ ಕ್ಯೂ ಇತ್ತು. ಆ ಕ್ಯೂ ಲೈನಲ್ಲಿ ಅಪ್ಪು ಅಂತೂ ಯಾವಾಗ್ಲೂ ಅವ್ರ ಅಪ್ಪನ ಮೇಲೆ ಕುತ್ಕೊಂತಿದ್ದ.
ಪ್ರಸಾದ ಕೂಡ ಅಲ್ಲಿ ಕೊಡ್ತಾರೆ. ಗುರುವಾರ ಬಂತು ಅಂದ್ರೆ ಊಟ, ಹಾಗೆ ವಿಶೇಷ ದಿನದಲ್ಲಿ ಊಟ, ಹಾಗೆ ಡೈಲಿ ಸಂಜೆ ಹೊತ್ತು ಅಂದ್ರೆ ಗುರುವಾರ ಸಂಜೆ ಹೊತ್ತು ಪ್ರಸಾದ ಈ ಥರ ಎಲ್ಲ ಕೊಡ್ತಾರೆ. ಹಾಗೆ ನಾನು ಈ ವಿಡಿಯೋ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಆ ಇಬ್ರು ಹೆಣ್ಮಕ್ಳಿದಾರಲ್ಲ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಅಂದ್ರೆ, ಮೇ ಬಿ ನಂದೇ ದೃಷ್ಟಿ ಆಗಿರುತ್ತೆ ಅಂತ ಅನ್ಬಿಟ್ಟು ಚೇತನ್ ಹತ್ರ ನಾನು ಸುಮಾರು ಸಲ ಹೇಳ್ತಾ ಇದ್ದೆ. ತುಂಬಾ ಮುದ್ದಾಗಿದ್ರು ಆ ಹೆಣ್ಮಕ್ಳು. ಅಷ್ಟೇ ಮುದ್ದಾಗಿ ಅವರು ಹಾಡು ಹೇಳ್ತಾ ಇದ್ರು. ನಾವು ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡು ಪ್ರಸಾದ ಎಲ್ಲ ತಿನ್ಕೊ ಬರೋ ಅಷ್ಟೊತ್ತಿಗೆ ಅವರು ಹಾಡೆಲ್ಲ ನಿಲ್ಸೇ ಬಿಟ್ಟಿದ್ರು ಹೇಳೋದು. ಆದ್ರೂ ಕೇಳಿಸ್ಕೊಂಡೆ ಸ್ವಲ್ಪ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಆದ್ರೆ ಅವ್ರ ಅಪ್ಪ ಅಮ್ಮ ಏನ್ ಲಕ್ಕಿ ಅಲ್ವಾ ಅಂತ ಅನ್ಕೊಂಡು ನನ್ಗನ್ಸ್ತಿತ್ತು. ನಾನು ಒಂದ್ ಟೈಮಲ್ಲಿ ಆಸೆ ಪಟ್ಟಿದ್ದೆ ಮ್ಯೂಸಿಕ್ ಕ್ಲಾಸ್ ಸೇರ್ಕೊಬೇಕು ಅಂತ ಅನ್ಬಿಟ್ಟು. ನಮ್ಮ ಮನೇಲಿ ಇದ್ದಿದ್ದಂಥ ಸಿಚುವೇಶನ್ಸ್‌ಗೆ ನಮ್ಮಮ್ಮ ನನ್ನ ಕನ್ವಿನ್ಸ್ ಮಾಡಿ ಬೇಡ ಅಂತ ಅನ್ಬಿಟ್ಟು ಸೇರ್ಸಿರ್ಲಿಲ್ಲ. ಆಹ್, ಆಗಿನ ಕನಸು ಏನೆಲ್ಲ ಇತ್ತು ಅದನ್ನೆಲ್ಲ ನನ್ನ ಮಗನಲ್ಲಿ ತೀರ್ಸ್ಕೋಬೇಕು ಅನ್ನೋದು ನನ್ನ ಆಸೆ. ಹಂಗಂತ ಅವ್ನಿಗೆ ಯಾವುದೇ ರೀತಿ ನಾನು ಫೋರ್ಸ್ ಏನು ಮಾಡಲ್ಲ. ಅವ್ನಿಗೆ ಹೇಗೆ ಇಷ್ಟ ಬರುತ್ತೋ, ಅವ್ನಿಗೆ ಯಾವ್ದು ಇಷ್ಟ ಇರುತ್ತೋ, ಇಂಟ್ರೆಸ್ಟ್ ಇರುತ್ತೋ ಅಂಥದ್ರಲ್ಲಿ ನಾನು ಅವ್ನಿಗೆ ಸೇರ್ಸಕ್ಕೆ ಇಷ್ಟಪಡ್ತೀನಿ. ಅವತ್ತು ವಿಶೇಷ ದಿನ ಇರೋದ್ರಿಂದ ಒಂದೊಂದೇ ಪ್ರೋಗ್ರಾಮನ್ನೆಲ್ಲ ನಡೆಸ್ತಾ ಇದ್ರು ಇವತ್ತು ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ಇವತ್ತು ಟೆಂಪಲ್‌ನೆಲ್ಲ ಮುಗಿಸ್ಕೊಂಡು ನಾವು ಪಾರ್ಕ್ ಹೋಗಿದ್ದು. ಪಾರ್ಕಲ್ಲೆಲ್ಲ ಒಂದ್ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ, ಆಟ ಆಡಿ ಎಲ್ಲ ಈಗ ಮನೆಗೆ ಹೊರಡ್ತಾ ಇದೀವಿ. ಈ ವ್ಲಾಗ್ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂತೀನಿ. ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಈ ಒಂದು ವಿಡಿಯೋದಲ್ಲಿ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ. ವಾಯ್ಸ್ ಎಲ್ಲ ಕಟ್ಕೊಂಡಿದೆ. ನೆಕ್ಸ್ಟ್ ಬರೋಂಥ ವಿಡಿಯೋಗಳನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಫಂಕ್ಷನ್ ವಿಡಿಯೋಗಳನ್ನ ಹಾಕ್ತೀನಿ. ಹಾಗೆ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನೆಲ್‌ನ ದೊಡ್ಡ ಯೂಟ್ಯೂಬ್ ಚಾನೆಲ್ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಬನ್ನಿ.